ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವಿವತ್ತು ಮಿಥುನ ರಾಶಿಯವ್ರದ್ದು ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಇದು ಮಂತ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಯಾವಾಗಲೂ ಮಾಡೋ ಥರನೇ ಇವತ್ತು ನಾವು ಮೇ ಮಂತು ಮಿಥುನ ರಾಶಿಯವ್ರದ್ದು ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡೋಣ. ಇದರಲ್ಲಿ ಫೈನಾನ್ಸಸ್ ರಿಲೇಟೆಡು ಮತ್ತು ರಿಲೇಷನ್ಶಿಪ್ ರಿಲೇಟೆಡು ಮತ್ತು ಕೊನೆಯಲ್ಲಿ ಇಂಪಾರ್ಟೆಂಟ್ ಮೆಸೇಜ್ ಏನಿದೆ ಯೂನಿವರ್ಸಿಂದ ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ಏನು ಅಂತ ನೋಡೋಣ ಫ್ರೆಂಡ್ಸ್. ಸೊ ಬನ್ನಿ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನೈಟ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ, 5 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ, ವರ್ಲ್ಡ್ ಕಾರ್ಡ್ ಬಂದಿದೆ, 10 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಈ ರೀಡಿಂಗ್ನ ನೋಡ್ತಿರೋರ್ದು ಮಿಥುನ ರಾಶಿ ಅಥವಾ ಮಿಥುನ ಲಗ್ನ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಇದು ಮಿಥುನ ರಾಶಿಯವರಿಗೂ ಅನ್ವಯ ಆಗುತ್ತೆ ಮತ್ತು ಮಿಥುನ ಲಗ್ನದವರಿಗೂ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಯಾರಾದರೂ ರಿಲೇಷನ್ಶಿಪ್ಪಿಗೋಸ್ಕರ ಈ ರೀಡಿಂಗ್ನ ನೋಡ್ತಿದ್ರೆ ನೀವು ಕೆಲವೊಂದು ದಿನಗಳಿಂದ ಏನಾದರೂ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿ, ಅಂದರೆ ಇದು ಹೊಸ ರಿಲೇಷನ್ಶಿಪ್ ಅಲ್ಲ ಫ್ರೆಂಡ್ಸ್, ಇದು ಯಾವುದಾದ್ರೂ ಅಂದರೆ ತುಂಬಾ ಡೀಪಾಗಿ ಕನೆಕ್ಷನ್ ಇರೋ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಸಪೋಸ್ ನೀವು ಮತ್ತು ನಿಮ್ಮ ಪರ್ಸನ್ನು ತುಂಬ ದಿನ ಅಥವಾ ತುಂಬ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಮತ್ತು ಒಬ್ಬರನ್ನ ಒಬ್ಬರು ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ನಿಮ್ಮ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಏನಾದರೂ ಪ್ರಾಬ್ಲಮ್ ಆಗಿ ನಿಮಗೆ ಇಬ್ಬರಿಗೂ ಮ್ಯೂಚುವಲ್ ಕನೆಕ್ಷನ್ ಇದ್ದು ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ ಅಥವಾ ನೀವೇನಾದರೂ ಟೆಂಪರರಿಲಿ ಸಪ್ರೇಷನಲ್ಲಿದ್ದರೆ ಸೊ ನೀವಿಬ್ಬರು ರೀಯುನೈಟ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು 10 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಸೊ ಇದು ಡಿವೈನ್ ಲವ್ ಮತ್ತು ರಿಲೇಷನ್ಶಿಪ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮದು ಮ್ಯೂಚುವಲ್ ರಿಲೇಷನ್ಶಿಪ್ ಆಗಿದ್ದರೆ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ನೆಕ್ಸ್ಟ್ ಸ್ಟೆಪ್ ತಗೋಬೇಕು, ಮ್ಯಾರೇಜ್ ಬಗ್ಗೆ ಮಾತಾಡಬೇಕು, ಇಲ್ಲ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವಿ ಇಬ್ಬರು ಫ್ರೆಂಡ್ಸು, ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ ಸಿಗುತ್ತಾ, ನಾನು ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಬೇಕು, ನನಗೆ ಫೀಲಿಂಗ್ಸ್ ಇದೆ, ನಾನು ಶೇರ್ ಮಾಡಬೇಕು ನನ್ನ ಫ್ರೆಂಡ್ ಜೊತೆ, ಅಥವಾ ನೀವು ನಿಮ್ಮ ಫ್ರೆಂಡ್ ಬಗ್ಗೆನೇ ನಿಮ್ಗೆ ಏನಾದರೂ ಫೀಲಿಂಗ್ಸ್ ಇರ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡೋದಾ ಬೇಡವಾ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ಅಥವಾ ನಿಮ್ಮ ಫ್ರೆಂಡ್ ಯಾರಾದರೂ ನಿಮಗೆ ಆ ಥರ ನಿಮ್ಮ ಬಗ್ಗೆ ಫೀಲ್ ಮಾಡ್ತಿದ್ದಾರೆ, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಅಂತ ನಿಮಗೇನಾದರೂ ನಿಮ್ಮ ಇಂಟ್ಯೂಷನ್ ಹೇಳ್ತಿದ್ರೆ ಸೊ ಅದು ನಿಜ ಆಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಅವರ ಮತ್ತು ನಿಮ್ಮ ಮಧ್ಯೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಸೊ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಕಾರ್ಡ್ ಇರೋದ್ರಿಂದ ಇದು ಸ್ವಲ್ಪ ಸ್ಲೋನೆಸ್ನ ತೋರಿಸುತ್ತೆ, ಅಂದರೆ ಸ್ವಲ್ಪ ಹೆಸಿಟೇಷನ್ ಅಂತ ಹೇಳ್ತೀನಿ. ನೀವಿಲ್ಲಿ ನೋಡ್ಬೋದು ಈ ಪರ್ಸನ್ನು ಮುಂದೆ ಹೋಗಬೇಕು, ಆ್ಯಕ್ಷನ್ ತೊಗೊಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಬಟ್ ಈ ಹಾರ್ಸು ಸಪೋರ್ಟ್ ಮಾಡ್ತಿಲ್ಲ. ಸೊ ಹಾಗಾಗಿ ಏನು ಹೇಳ್ತೀನಿ ಅಂದರೆ ಅವರಿಗೆ ಎಲ್ಲೋ ಒಂದು ಕಡೆ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ರೆ ಫ್ರೆಂಡ್ಶಿಪ್ ಕಳ್ಕೊತೀನಿ ಅಂತ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅನಿಸ್ತಾ ಇರ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಾಂದರೆ ಆಲ್ರೆಡಿ ಏನಾದರೂ ಸೆಪ್ರೇಷನಲ್ಲಿದ್ದರೆ ನಿಮ್ಮನ್ನು ಅವ್ರು ಕಳ್ಕೊತೀನಿ ಅಥವಾ ಅವರೇ ನಿಮ್ಮನ್ನು ಕಳ್ಕೊತೀನಿ ಅಂತ ಯೋಚನೆ ಮಾಡ್ತಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಕೆಲವೊಬ್ಬರಿಗೆ. ಸೊ ಇಲ್ಲಿ ಕಾನ್ಫ್ಲಿಕ್ಟ್ಸು ಮತ್ತು ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ತೀನಿ. ಸೊ ಮೇ ಬಿ ನಿಮ್ಮಿಬ್ಬರ ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ಸಿಚುವೇಶನ್ ಇಲ್ಲ, ಬೇರೆ ಯಾವುದಾದ್ರೂ ಪರ್ಸನಿಂದನೂ ನಿಮ್ಮ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಈ ಥರ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ಅಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕಮ್ಯುನಿಕೇಟ್ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳ್ತೀನಿ. ಸೊ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಸೊ ನೀವೇನಾದರೂ ಮಾತಾಡಬೇಕು ನಿಮ್ಮ ಪಾರ್ಟ್ನರ್ ಜೊತೆ ಯಾವುದೇ ವಿಷಯದ ಬಗ್ಗೆ ಅಂತ ಅಂದ್ಕೊಂಡಿದ್ರೆ ನೀವು ಮೇ ಮಂತಲ್ಲಿ ಮಾತಾಡ್ಬೋದು ಅಂತ ಹೇಳ್ತೀನಿ. ಸೊ ನೀವು ಏನು ಹೇಳ್ತೀರಾ ಅದನ್ನು ಅರ್ಥ ಮಾಡ್ಕೊಳೋ ಸಿಚುವೇಶನಲ್ಲಿ ಮೈಂಡ್ಸೆಟ್ಟಲ್ಲಿ ಅವ್ರು ಇರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ ಥರ ಏನಾದರೂ ರಿಲೇಷನ್ಶಿಪ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಮೇ ಮಂತಲ್ಲಿ ಸಾಲ್ವ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಸೊ ಈಗ ಫೈನಾನ್ಸಸ್ ರಿಲೇಟೆಡ್ ಆಗಿ ಏನು ಮೆಸೇಜಸ್ ಇದೆ ನೋಡೋಣ ಬನ್ನಿ. ಸೊ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಫೈನಾನ್ಷಿಯಲಿ ಕೆಲವೊಬ್ಬರಿಗೆ ತುಂಬಾ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗಿದೆ,
ಕೆಲವೊಂದು ತಿಂಗಳಿಂದ ಅಂತ ಅನಿಸುತ್ತೆ. 8 ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. ನೈನ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬಂದಿದೆ. ಸೊ ಫೈನಾನ್ಷಿಯಲ್ ಆಪರ್ಚುನಿಟೀಸ್ನ ನೀವು ನಿಮ್ಮ ಮೇ ಮಂತಲ್ಲಿ ಅಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು ಮೆಜಿಷಿಯನ್ ಕಾರ್ಡ್ ಇದೆ ಮತ್ತು 8 ಆಫ್ ವ್ಯಾಂಡ್ಸ್ ಇದೆ. ಸೊ ನಿಮ್ಮ ಲೈಫಲ್ಲಿ ಕೆಲವೊಬ್ಬರಿಗೆ ಫೈನಾನ್ಷಿಯಲಿ ನಾನು ತುಂಬಾ ಎಕ್ಸ್ಪೆನ್ಸಸ್ ಮಾಡಿದ್ದೀನಿ, 2-3 ಮಂತ್ಸಿಂದ ಖರ್ಚು ಜಾಸ್ತಿ ಆಗಿದೆ, ಫೈನಾನ್ಷಿಯಲಿ ನಾನು ಮ್ಯಾನೇಜ್ ಮಾಡಬೇಕು, ನನ್ನ ಎಕ್ಸ್ಪೆನ್ಸಸ್ನ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಫೈನಾನ್ಸಸ್ ರಿಲೇಟೆಡ್ ಆಗಿ 8 ಆಫ್ ವ್ಯಾಂಡ್ಸು ಆಪರ್ಚುನಿಟೀಸ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಫೈನಾನ್ಷಿಯಲ್ಸು ನೀವು ಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಯಾರಾದರೂ ಒಬ್ಬರು ಪರ್ಸನಿಂದ ಹೆಲ್ಪ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಪ್ರೆಸೆಂಟ್ಲಿ ಏನಾದರೂ ಫೈನಾನ್ಷಿಯಲ್ಸಲ್ಲಿ ರಿಲೇಟೆಡ್ ಆಗಿ ಏನಾದರೂ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರೆ ಸೊ ನಿಮಗೆ ಮೇ ಮಂತಲ್ಲಿ ನಿಮ್ಮ ಫ್ರೆಂಡ್ ಇಲ್ಲ ನಿಮ್ಮ ಕೊಲೀಗ್ ಇಲ್ಲ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವುದಾದ್ರೂ ಮನಿ ಮೇಕಿಂಗ್ ಆಪರ್ಚುನಿಟೀಸ್ ಬಗ್ಗೆ ಗೈಡೆನ್ಸ್ ಸಿಗ್ಬೋದು. ನಿಮಗೆ ಸೈಡ್ ಹಸಲ್ ಅಥವಾ ಸೈಡ್ ಇನ್ಕಮ್ ಯಾವುದಾದ್ರೂ ಸಿಗೋ ಥರ ಜಾಬ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಸ್ಟೆಪ್ಸ್ ತೊಗೊಬೋದು ಮೇ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ನಿಮ್ಮ ಫೈನಾನ್ಸಸ್ ಇಲ್ಲ ರಿಲೇಷನ್ಶಿಪ್ ರಿಲೇಟೆಡು, ಅದ್ರ ರಿಲೇಟೆಡ್ ಆಗಿ ಮೇ ಮಂತಲ್ಲಿ ನೀವು ಆ್ಯಕ್ಷನ್ ತೊಗೊಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. 8 ಆಫ್ ವ್ಯಾಂಡ್ಸ್ ಆ್ಯಕ್ಷನ್ ಕಾರ್ಡ್ ಆಗಿರೋದ್ರಿಂದ ಹೇಳ್ತಿದ್ದೀನಿ. ಸೊ ಆ್ಯಕ್ಷನ್ ತೊಗೊಳ್ಳಿ. ಇದು ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸಸ್ ಇರ್ಬೋದು, ಯಾವುದೇ ಸಿಚುವೇಶನಲ್ಲೂ ನೀವು ಮೆಜಿಷಿಯನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಕೆಲವೊಬ್ಬರಿಗೆ ಹಾರ್ಟ್ ಬ್ರೋಕನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ತುಂಬ ಡೀಪ್ಲಿ ಹರ್ಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಬ್ರೇಕಪ್ ಕೂಡ ಆಗಿರ್ಬೋದು ಕೆಲವೊಬ್ಬರಿಗೆ. ಸೊ ಯಾರೋ ತುಂಬ ಹಾರ್ಟ್ ಬ್ರೇಕು ಮತ್ತು ಬ್ರೇಕಪ್ ಆಗಿರೋರು ಈ ರೀಡಿಂಗ್ನ ನೋಡ್ತಿರ್ಬೋದು ಅಂತ ಹೇಳ್ತೀನಿ. ಸೊ ಈ ಥರ ಸಿಚುವೇಶನ್ ಏನಾದರೂ ಇದ್ದರೆ ಈ ಸಿಚುವೇಶನ್ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ವರ್ಲ್ಡ್ ಕಾರ್ಡು ಕಂಪ್ಲೀಷನ್ನ ತೋರಿಸುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಲೈಫಲ್ಲಿ ಏನು ಹಾರ್ಟ್ ಬ್ರೇಕ್ ಆಗಿದೆ, ಏನು ಪೇಯ್ನ್ ಇದೆ, ಆ ಪೇಯ್ನು ಎಂಡ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಹಾರ್ಟ್ ಬ್ರೇಕ್ ಆಗಿರ್ಬೋದು ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ, ಇನ್ನು ಕೆಲವೊಬ್ಬರಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿರ್ಬೋದು. ಸೊ ಈ ಹಾರ್ಟ್ನ ಹೀಲ್ ಮಾಡೋದಕ್ಕೆ, ನಿಮಗೆ ಹೀಲ್ ಮಾಡ್ಕೊಳೋದಕ್ಕೆ, ನೀವು ನಿಮ್ಮ ಪಾಸ್ಟ್ ನೋವಿಂದ ಮೂವ್ ಆನ್ ಆಗೋದಕ್ಕೆ ಈ ಮೇ ಮಂತ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಕಾಫಿ ಕಪ್ ಕಾರ್ಡ್ ಬಂದಿದೆ. ಮೀಟಿಂಗ್ ಆ್ಯಂಡ್ ಟಾಕಿಂಗ್ ಆ್ಯಂಡ್ ಫೀಲಿಂಗ್ ಎಲಿವೇಟೆಡ್, ಬಿಲ್ಡಿಂಗ್ ಅಪ್ ಫ್ರೆಂಡ್ಶಿಪ್ಸ್. ಸೊ ನಿಮ್ಮ ಲೈಫಲ್ಲಿ ಯಾರಾದರೂ ಹೊಸ ಫ್ರೆಂಡ್ ಬರ್ಬೋದು ಮೇ ಮಂತಲ್ಲಿ ಅಂತ ಹೇಳ್ತೀನಿ. ಸೊ ಹೊಸ ಫ್ರೆಂಡ್ಶಿಪ್ಸು, ಹೊಸ ಕನೆಕ್ಷನ್ಸ್ನ ಬಿಲ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಕಾಂಪಿಟೇಷನ್, ಕೆಲವೊಬ್ರು ಯಾರಾದರೂ ಸ್ಟೂಡೆಂಟ್ಸ್ ಈ ರೀಡಿಂಗ್ನ ನೋಡ್ತಿದ್ರೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕೊಟ್ಟಿದ್ರೆ ಅಥವಾ ಮೇ ಮಂತಲ್ಲಿ ನೀವು ಯಾವುದಾದ್ರೂ ಎಕ್ಸಾಮ್ಸ್ನ ಬರೀತಿದ್ರೆ ಸೊ ಅದರಲ್ಲಿ ನೀವು ಫೋಕಸ್ ಮಾಡಿ ನಿಮ್ಮ ಪ್ರಾಬ್ಲಮ್ಸು, ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ನಿಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಪು, ಫೈನಾನ್ಸಸ್ಸು ಇಲ್ಲ ಬೇರೆ ಯಾವುದೇ ಏರಿಯಾ ಆಫ್ ಲೈಫಲ್ಲಿ ಪ್ರಾಬ್ಲಮ್ಸ್ ಇದ್ದರೂ ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಎಕ್ಸಾಮ್ಸ್ ಬಗ್ಗೆ ಫೋಕಸ್ ಮಾಡಿ ಅಂತ ಯೂನಿವರ್ಸ್ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಕ್ರಿಯೇಟಿವಿಟಿ ಕಾರ್ಡ್ ಬಂದಿದೆ ಆ್ಯಂಡ್ ಪ್ಲೇಫುಲ್ನೆಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ನಿಮಗೆ ಮೇ ಮಂತಲ್ಲಿ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತಂದರೆ, ಸೊ ನೀವು ಯಾವುದೇ ಸಿಚುವೇಶನ್ ಬಂದ್ರೂ ನಿಮ್ಮ ಲೈಫಲ್ಲಿ ಅದನ್ನು ಪ್ಲೇಫುಲ್ಲಾಗಿ ತಗೊಳ್ಳಿ. ಅಂದರೆ ಯಾವುದನ್ನು ಹೆವಿ ಹಾರ್ಟೆಡ್ ಆಗಿ ಫೀಲ್ ಮಾಡ್ಕೊಬೇಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ಆ್ಯಂಡ್ ಮೇ ಮಂತಲ್ಲಿ ನಿಮಗೆ ಇಷ್ಟು ದಿನದಿಂದ ನಿಮಗೆ ಏನೋ ಭಾರ ಅನಿಸಿರ್ಬೋದು, ನಿಮ್ಮ ಲೈಫಲ್ಲಿ ಯಾವುದೋ ಸಿಚುವೇಶನ್ನು ಬರ್ಡನ್ ಅನಿಸಿರ್ಬೋದು ಅಂತ ಅನಿಸುತ್ತೆ. ಸೊ ಈ ಬರ್ಡನ್ನು ಸ್ವಲ್ಪ ನಿಧಾನವಾಗಿ ಬರ್ಡನ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಿ. ಇದು ವರ್ಕ್ ರಿಲೇಟೆಡ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಫೈನಾನ್ಸಸ್ ರಿಲೇಟೆಡ್ ಇರ್ಬೋದು. ಸೊ ಸ್ವಲ್ಪ ಹಂತವಾಗಿ ನಿಮ್ಮ ಈ ಬರ್ಡನ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀನಿ. ಮೇ ಮಂತಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ನಾವು ಶಿವ ಮೆಸೇಜ್ ಏನಿದೆ ಅಂತ ನೋಡೋಣ ನಿಮಗೆ ಮೇ ಮಂತಿಗೆ. ಸೊ ಶಿವ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಸೊ ಓವರಾಲ್ ಮೇ ಮಂತಲ್ಲಿ ನಿಮಗೆ ನೀವು ಏನು ಮೆಸೇಜ್ ಕೊಡ್ತಿದ್ದಾರೆ ಶಿವ, ಮತ್ತು ಏನು ಹೆಲ್ಪ್ ಆಗ್ಬೋದು ಈ ಗೈಡೆನ್ಸಿಂದ ಅಂತ ನೋಡೋಣ.
Embrace forgiveness and embrace positivity. Learn the art of forgiveness to liberate yourself from energy blocks, fostering positive ಸಕ್ಸಸ್ಫುಲ್ ಲೈಫ್. ನೋಡಿ ಫ್ರೆಂಡ್ಸ್, ಇದು ಎಷ್ಟೊಂದು ಇದು ಈ ಕಾರ್ಡಲ್ಲಿ ತುಂಬಾನೇ ಡೀಪ್ ಮೀನಿಂಗ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಈ ಪರ್ಸನ್ನು ತುಂಬಾನೇ ನೋವಲ್ಲಿ ಅಳ್ತಾ ಇದ್ದಾರೆ. ಶಿವ ಈ ಪರ್ಸನ್ನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಫರ್ಗಿವ್ನೆಸ್ ಆ್ಯಂಡ್ ಎಂಬ್ರೇಸ್ ಪಾಸಿಟಿವಿಟಿ ಅಂತ ಇದೆ, ಪಾಸಿಟಿವ್ ಆ್ಯಂಡ್ ಸಕ್ಸಸ್ಫುಲ್ ಲೈಫ್ ಅಂತ ಇದೆ. ಸೊ ನಿಮಗೆ ಏನಿದೆ ಶಿವ ಮೆಸೇಜ್ ಅಂದರೆ, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದ್ರೂ ನೀವು ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀರಾ ಅಂತ ಅನಿಸುತ್ತೆ. ಸೊ ಈ ರೀಡಿಂಗ್ ನೋಡ್ತಿರೋರು ತುಂಬಾನೇ ಸ್ಪಿರಿಚುವಲ್ ಪರ್ಸನ್ ಅಂತ ಅನಿಸುತ್ತೆ. ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ಏನೇ ಪ್ರಾಬ್ಲಮ್ ಆದ್ರೂ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಂತ ಅನಿಸುತ್ತೆ. ಸೊ ಅಂದ್ರೂ ಕೆಲವೊಂದ್ಸರಿ ನೀವು ನಿಮಗೆ ಆಗ್ತಿರೋ ಪ್ರಾಬ್ಲಮ್ಸಿಂದ ನೀವು ತುಂಬ ಅಳೋ ಪರ್ಸನ್ ಕೂಡ ಆಗಿರ್ಬೋದು. ಮೇ ಬಿ ನೀವು ಯಾರಿಗೂ ಗೊತ್ತಿಲ್ದಿರ, ಯಾರಿಗೂ ಗೊತ್ತಾಗೋದು ಬೇಡ ನನ್ನ ನೋವು ಅಂತ ನಿಮ್ಮ ಒಳಗಡೆನೆ ನೀವು ಸಂಕಟ ಪಡೋ ಪರ್ಸನ್ ಆಗಿರ್ಬೋದು. ಬಟ್ ಇಲ್ಲಿ ಶಿವ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಲೈಫಲ್ಲಿ ಯಾರೇ ನೋವು ಕೊಟ್ಟರು, ಯಾರೇ ಏನೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ರು, ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ. ಮತ್ತು ನಿಮ್ಮ ಲೈಫಲ್ಲಿ ನಿಮಗೆ ಯಾರೂ ಇಲ್ಲ ಅಂತ ಅಂದ್ಕೊಬೇಡಿ. ಯೂನಿವರ್ಸು, ಶಿವ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈ ಪರ್ಸನ್ನು ಯೂನಿವರ್ಸ್ಗೆ ತುಂಬಾ ಫೇವ್ರೆಟ್ ಪರ್ಸನ್ ಅಂತ ಹೇಳ್ಬೋದು. ಹಾಗಾಗಿ ನಿಮಗಿರೋ ಒಳ್ಳೆ ಮನಸ್ಸಿಂದ ಮತ್ತು ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳಿಂದ ಯೂನಿವರ್ಸು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ನಿಮ್ಮ ಜೊತೆನೇ ಇರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು, ಫಾಸ್ಟರಿಂಗ್ ಪಾಸಿಟಿವ್ ಆ್ಯಂಡ್ ಸಕ್ಸಸ್ಫುಲ್ ಲೈಫ್. ಸೊ ನಿಮ್ಮ ಲೈಫಲ್ಲಿ ನಾನು ಸಕ್ಸಸ್ಫುಲ್ ಆಗ್ತೀನಾ ಇಲ್ವಾ ಅಂತ ಏನಾದರೂ ಡೌಟ್ ಇದ್ದರೆ, ಯೂನಿವರ್ಸ್ ಹೇಳ್ತಿದ್ದಾರೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಎಷ್ಟೇ ನೋವು ಬಂದರೂ, ಎಷ್ಟೇ ಕಷ್ಟ ಬಂದರೂ ಶಿವ ನಿಮ್ಮ ಜೊತೆ ಇದ್ದಾರೆ, ಅಥವಾ ನೀವು ನಂಬಿರೋ ದೇವರು ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಕಷ್ಟ ಬಂದ್ರೂ ನೀವು ಅದರಿಂದ ಹೊರಗೆ ಬರ್ತೀರಾ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಮೇ ಮಂತಲ್ಲಿ ನಿಮಗೆ ಲೈಫಲ್ಲಿ ತುಂಬ ಡಿಫಿಕಲ್ಟು, ತುಂಬ ಕಷ್ಟ ಅಂತ ಅನಿಸಿದಾಗ ನೀವು ಈ ಇಮೇಜ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯೂನಿವರ್ಸ್ ಈಸ್ ಆಲ್ವೇಸ್ ವಿತ್ ಯು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ನಾವು ಯೂನಿವರ್ಸ್ ಮೆಸೇಜ್ ಏನಿದೆ ಕರೆಂಟ್ ಸಿಚುವೇಶನ್ನಿಗೆ, ಓವರಾಲ್ ಮಂತ್ಗೆ ಶಿವ ಮೆಸೇಜ್ ಏನಿದೆ ಅಂತ ನೋಡಿದಾಯಿತು. ಈಗ ನಾವು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ನು, ನೀವು ಯಾವುದಾದ್ರೂ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದು ಈ ರೀಡಿಂಗಲ್ಲಿ ನಿಮಗೆ ಆ ಮೆಸೇಜ್ ಸಿಕ್ಕಿಲ್ಲ ಅಂತಂದರೆ ಇದರಿಂದ ಮೆಸೇಜ್ ಸಿಗ್ಬೋದು. ನೋಡೋಣ. ಸೊ ಇಲ್ಲಿ ನೋಡಿ, ಡೋಂಟ್ ಗೆಟ್ ಟ್ರ್ಯಾಪ್ಡ್ ಬೈ ಅ ಫಿಯರ್, ಆ್ಯಂಗರ್ ಆ್ಯಂಡ್ ಅದರ್ಸ್ ಇನ್ಫ್ಲೂಯೆನ್ಸ್, ಗೋ ವಿತಿನ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಸೊ ನಿಮಗೆ ನಿಮ್ಮ ಯಾವುದೇ ಪ್ರೆಸೆಂಟ್ ಸಿಚುವೇಶನ್ನಿಗೆ ಏನು ಮೆಸೇಜ್ ಇದೆ ಅಂತಂದರೆ, ನೀವು ಯಾವುದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅದ್ರ ಬಗ್ಗೆ ನೀವು ಸ್ವಲ್ಪ ಭಯ ಪಡ್ತಿದ್ದೀರಾ, ಮತ್ತು ಏನು ಆಗ್ಬಿಡುತ್ತೆ ಅನ್ನೋ ಥರ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಿಮಗೆ ತುಂಬ ಗಾಬರಿ ಆಗ್ತಿರ್ಬೋದು, ಇಲ್ಲಾಂದರೆ ನೀವು ಭಯದಲ್ಲಿರ್ಬೋದು ಅಂತ ಅನಿಸುತ್ತೆ. ನಿಮ್ಮ ಭಯದಿಂದ ನೀವು ಬೇರೆಯವ್ರನ್ನ ಅಡ್ವೈಸಸ್ಸು, ಸಜೆಷನ್ಸ್ ಕೇಳ್ತಿದ್ದೀರಾ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಅಂತ ಅನಿಸುತ್ತೆ. ಬಟ್ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಬೇರೆಯವ್ರ ಹತ್ರ ಅಡ್ವೈಸಸ್ಸು, ಸಜೆಷನ್ಸ್ನ ತಗೊಳ್ಳಿ, ಬಟ್ ಅವ್ರು ಏನು ಹೇಳ್ತಾರೆ ಅದನ್ನೇ ನಂಬಿಕೊಂಡು ನಿರ್ಧಾರಗಳನ್ನ ಮಾಡಬೇಡಿ ಜೀವನದಲ್ಲಿ. ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮಗೆ ಯಾವ್ದು ಸರಿ ಅನಿಸುತ್ತೆ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಮೇ ಮಂತ್ಗೆ ಇದು ನಿಮ್ಮ ಮೆಸೇಜ್ ಅಂತ ಹೇಳ್ತೀನಿ. ಸೊ ಈಗ ನಾವು ಇಂಪಾರ್ಟೆಂಟ್ ಅಥವಾ ಲಕ್ಕಿ ಡೇಟ್ಸ್ ಏನು ಅಂತ ನೋಡೋಣ ನಿಮಗೆ ಮೇ ಮಂತಲ್ಲಿ. ಸೊ ಇಲ್ಲಿ ಫೈನಾನ್ಸಸ್, ರಿಲೇಷನ್ಶಿಪ್ ರಿಲೇಟೆಡ್ ಮತ್ತು ಜನರಲ್ ಡೇಟ್ಸ್ನ ನೋಡೋಣ. ಸೊ ಈ ಡೇಟ್ಸ್ ನಿಮಗೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಂದ್ರೆ ಹೆಲ್ಪ್ ಆಗಲಿ ಅಂತ ತೆಗೆಯೋಣ ಫ್ರೆಂಡ್ಸ್. ಸೊ ಮೊದಲಿಗೆ ಫೈನಾನ್ಸಸ್ ರಿಲೇಟೆಡ್ ಇಂಪಾರ್ಟೆಂಟ್ ಅಥವಾ ಲಕ್ಕಿ ಡೇಟ್ಸ್ ಏನಿದೆ ನೋಡೋಣ. ಸೊ ಮೇ 3rd, ಮೇ 12th, ಮೇ 21st ಆ್ಯಂಡ್ ಮೇ 30th. ಸೊ ಈ ಟೈಮು ನಿಮಗೆ ಫೈನಾನ್ಷಿಯಲಿ ಏನಾದರೂ ಗೇನ್ಸ್ ಆಗೋ ಚಾನ್ಸಸ್ ಇದೆ, ಅಥವಾ ನೀವು ಫೈನಾನ್ಷಿಯಲ್ ಡಿಸಿಷನ್ಸ್ ಏನಾದರೂ ಮಾಡಬೇಕಂತ ಇದ್ದರೆ ಈ ಡೇಟ್ಸಲ್ಲಿ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಡೇಟ್ಸು ನಿಮಗೆ ಲಕ್ಕಿ ಆಗಿರ್ಬೋದು ಅಂತ ಹೇಳ್ತೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಯಾವುದೇ ಫೈನಾನ್ಷಿಯಲ್ ಡಿಸಿಷನ್ ಮಾಡೋದಕ್ಕೆ. ಸೊ ಈಗ ರಿಲೇಷನ್ಶಿಪ್ ರಿಲೇಟೆಡ್ ಮೆಸೇಜಸ್ ಏನಂತ ನೋಡೋಣ. ಸೊ ಇನ್ 16 days ಅಂತ ಇದೆ ಫ್ರೆಂಡ್ಸ್. ಸೊ ರಿಲೇಷನ್ಶಿಪ್ ರಿಲೇಟೆಡು
ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ದೀರಾ ಮತ್ತು ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಡೇಟ್ ಬೇಕು ಅಂತ ನೋಡ್ತಿದ್ರೆ 16 ಡೇಸ್ ಅಥವಾ ಮೇ 16th ಇಲ್ಲ ಮೇ 6th ನಿಮಗೆ ಒಳ್ಳೆ ಡೇಟ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ರಿಲೇಷನ್ಶಿಪ್ ಫೈನಾನ್ಸಸ್ ಬಿಟ್ಟು ಜಾಬ್ ಇಂಟರ್ವ್ಯೂ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ಇನ್ ಜನರಲ್ ಆಗಿ ಇಂಪಾರ್ಟೆಂಟ್ ಡೇಟ್ಸ್ ಬೇಕು ಅಂತಂದರೆ ಏನು ಡೇಟ್ಸ್ ಬರುತ್ತೆ ಅಂತ ನೋಡೋಣ. ಸೊ 9th of May, 18th of May, 27th of May ಅಂತ ಬಂದಿದೆ ಫ್ರೆಂಡ್ಸ್. ಸೊ ಇದು ನಿಮಗೆ ಲಕ್ಕಿ ಡೇಟ್ಸ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದು ಓವರಾಲ್ ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಈ ರೀಡಿಂಗ್ ರೆಸೊನೇಟ್ ಆದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಇದು ಓವರಾಲ್ ನಿಮ್ಮ ರೀಡಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.